ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ನಾವು ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಬರುವಂತಹ ಅನೇಕ ಹಣ್ಣು ಹಂಪಲುಗಳಿಂದ ನಮ್ಮ ದೇಹ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡು ಆರೋಗ್ಯವಿರಲಿಕ್ಕೆ ಈ ಅನೇಕ ರೀತಿಯ ಪದಾರ್ಥಗಳು ನಮಗೆ ಸಹಾಯ ಆಗುತ್ತೆ. ಈ ಪದಾರ್ಥಗಳನ್ನು ಸೇವನೆ ಮಾಡಿ ನಾವು ಆರೋಗ್ಯವನ್ನು ಬೆಳೆಸ್ಕೋಬೋದು. ಪ್ರಕೃತಿ ಎಲ್ಲ ರೀತಿಯ ಹಣ್ಣುಗಳು, ಈ ಹಾಲು, ಮೊಸರು, ಇವೆಲ್ಲ ಕೊಡ್ತದೆ. ಅಂದರೆ ಹಾಲು ಹಸುವಿನ ಹಾಲನ್ನು ಸ್ವೀಕರಿಸಿ ಅದನ್ನು ಕಾಯಿಸಿ ಮೊಸರು ಮತ್ತು ಮಜ್ಜಿಗೆ ಮಾಡ್ಕೋಬೋದು, ತುಪ್ಪ ಇವೆಲ್ಲ ಮಾಡ್ಕೋಬೋದು, ಬೆಣ್ಣೆ ತುಪ್ಪ ಎಲ್ಲ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ರೆಡಿಮೇಡ್ಗೆ ಹೋಗ್ತೀವಿ. ರೆಡಿಮೇಡ್ ಅಂದರೆ ಯಾವುದೋ ಒಂದು ಪೌಡ್ರ್ ಮುಖಾಂತರ ಆ ಪೌಡ್ರನ್ನು ನೀರಿಗೆ ಕಲಸಿ ಕಾಯಿಸಿ ಅದನ್ನು ಮಜ್ಜಿಗೆ ಮೊಸರು ಮಾಡಿಕೊಡೋದ್ರಿಂದ ಅದಷ್ಟು ಒಳ್ಳೆಯದಲ್ಲ. ಅದೇ ನಾವೇ ಈಗ ಲಭ್ಯ ಇದೆ, ಎಲ್ಲರೂ ಬಂದು ಮನೆಗೆ ಹಾಲು ಹಾಕ್ತಾರೆ. ಅವ್ರ ಕಡೆಯಿಂದ ಹಾಲನ್ನು ಸ್ವೀಕರಿಸಿ ಅದನ್ನು ಕಾಯಿಸಿ ನಾವು ಮೊಸರು ಮಜ್ಜಿಗೆ ಮಾಡಿಕೊಳ್ಳೋದು ಉತ್ತಮ. ಇದು ಪ್ರಕೃತಿ ನಿಯಮ. ಅದು ಬಿಟ್ಟು ನಾವು ಈ ರೆಡಿಮೇಡ್ಗೆ ಯಾವುದು ಹೋಗಬಾರದು. ಇಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ಮಕ್ಕಳು, ಅಂದರೆ ಯಾರೇ ಆಗಲಿ, ಹೆಣ್ಮಕ್ಳೇ ಗಂಡು ಮಕ್ಕಳು ಯಾರೇ ಆಗಲಿ, ಬಹಳ ಸಣ್ಣಗಿದ್ದರೆ, ತೆಳುವಾಗಿದ್ದರೆ ಅಂಥವರು 2 ಬಾಳೆಹಣ್ಣು ಬೆಳಗ್ಗೆ 1 ಗ್ಲಾಸು ಹಾಲನ್ನು ಕುಡಿತಾ ಬಂದರೆ ಅವರು ದಪ್ಪ ಆಗೋಕ್ಕೆ ಒಂದು ಅವಕಾಶ ಇದೆ. ಇದನ್ನು 1 ಮಂಡಲ 2 ಮಂಡಲ ಸೇವನೆ ಮಾಡಬೇಕಾಗುತ್ತೆ. ಏಕದಮ್ 1 ದಿನ 2 ದಿನ ಕುಡಿದು ದಪ್ಪ ಆಗಬೇಕು ಹಾಗಲ್ಲ. 1 ಮಂಡಲ 2 ಮಂಡಲ ಅಂದರೆ 3 ತಿಂಗಳು, 1.5 ತಿಂಗಳು, 3 ತಿಂಗಳು ಈ ಥರ ಸೇವನೆ ಮಾಡೋದ್ರಿಂದ ಅವರು ಸ್ವಲ್ಪ ಇನ್ಕ್ರೀಸ್ ಆಗ್ತಾರೆ. ಮತ್ತು ಹಂಗೆ ನೀವು ಕಂಟಿನ್ಯೂ ಮಾಡಿಬಿಡ್ರಿ. ಮತ್ತು ದಪ್ಪ ಆದ ಮತ್ತು ಸಣ್ಣಗಾಗಲು ಭಾರಿ ಕಷ್ಟ. ಆದ್ದರಿಂದ ದಪ್ಪ ಆಗೋಕ್ಕಿಂತ ಈ ಮೀಡಿಯಮ್ ಇರೋದೇ ಬಹಳ ಒಳ್ಳೆಯದು. ಸ್ನೇಹಿತರೆ, ಈ ಒಂದು ಆಹಾರದಿಂದ ದಪ್ಪ ಆಗಲಿಕ್ಕೆ ಅನೇಕ ನನಗೆ ಕೇಳವ್ರೆ, ದಪ್ಪ ಆಗಬೇಕು ಏನು ಮಾಡಬೇಕು ಅಂತ. ಆದ್ದರಿಂದ ಈ ಒಂದು 2 ವಸ್ತುಗಳಿಂದ ದಪ್ಪ ಆಗಲು ಒಂದು ಅವಕಾಶ ಇರ್ತದೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಿ. ನಮಸ್ಕಾರ ಸ್ನೇಹಿತರೆ.